ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಸಾರ್ವಜನಿಕರಿಂದ ಪ್ರತಿಭಟನೆ. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ 2020ರಿಂದ 2025ರವರೆಗೆ ಕಾಮಗಾರಿಗಳ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ವಿರೋಧಿಸಿ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಎಲ್ಲಾ ಹಳ್ಳಿಗಳ ಗ್ರಾಮಸ್ಥರು ಸೇರಿಕೊಂಡು ಇಂದು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕುವ ಮೂಲಕ ಪ್ರತಿಭಟನೆ ನಡೆಸಿದರು. ನಂತರ ವಿಷಯ ತಿಳಿದು ದವಡಾಯಿಸಿ ಬಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈರಣ್ಣ ಕೌಲ್ಗಿ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಇದಕ್ಕೆ ಕ್ರಮ ಮಾಡುವ ಜವಾಬ್ದಾರಿ ನಮ್ಮದು. ನಾವು ಈ ಹಿಂದೆ ಕೂಡ ನೋಟಿಸ್ ಮಾಡಿದ್ದೇವೆ. ಮುಂದೆ ಕೂಡ ಅವರ ಮೇಲೆ ಕಾನೂನು ಕ್ರಮ ಆಗುವ ಹಾಗೆ ಮೇಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಎಂದು ಗ್ರಾಮಸ್ಥರಿಗೆ ಮನವೊಲಿಸಿದರು. ಪಟ್ಟು ಬಿಡದ ಗ್ರಾಮಸ್ಥರು ಸಿಒ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಪಿಡಿಒ ಅಧ್ಯಕ್ಷ ಹಾಗೂ ಕೆಲವು ಸದಸ್ಯರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆದ ಅವ್ಯವಹಾರದ ಹಣ ಮರಳಿ ಸರ್ಕಾರಕ್ಕೆ ಭರಿಸಬೇಕು ಎಂದು ಆಕ್ರೋಶಗೊಂಡ ಗ್ರಾಮಸ್ಥರನ್ನು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈರಣ್ಣ ಕೌಲ್ಗಿ ಅವರು 1 ವಾರದವರೆಗೆ ಕಾಲಾವಕಾಶ ಕೊಡಿ, ಸೂಕ್ತವಾದ ತನಿಖಾ ಅಧಿಕಾರಿಗಳು ತನಿಖೆ ಮಾಡಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಗ್ರಾಮಸ್ಥರಿಗೆ ಮನವೊಲಿಸಿ ಮನವಿ ಪತ್ರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಬಿದನೂರು, ಹಾವನೂರು, ಗೊಟ್ಟೂರು ಕೆ ಔರಳ್ಳಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪಂಚಾಯತಿ ಬೋರ್ಡ್ ರೋಡ್ಲೆ ಮಳೆಗಾಲ 6 ತಿಂಗಳು ಸರ್ ಬರುತ್ತಲ್ಲ ಇವ್ರು ಹೇಳಲ್ಲ ಸ್ವಲ್ಪ ನಾವಾದ್ರೂ ಬರ್ಬೇಕು ಸರ್. ಅವ್ರು ಮಾಡಿದ ಹಗರಣ ಸರ್ ಇದು ಅವ್ರು ಆಕ್ಷನ್ ಆಗಿದೆ ಸರ್. ಮತ್ತೆ ಅದು ನಮಗೆ ಅದೆಲ್ಲ ನಮಗೆ ಇದು ಮಾಡಲಿಕ್ಕೆ ಪಟ್ಟಿಗೆ ಹೋಗ್ತಾರೆ. ಗೊಬ್ಬರ ಮಾತಾಡ್ತಾರೆ ಸರ್ ಆ ಕಡೆ ಮ್ಯಾಗ
ಇದು ಸ್ವಲ್ಪ ವಿಚಾರ ಯಾರು ಮೆಂಬರ್ಗಳು ಚೇರ್ಮನ್ಗಳು ವಿಚಾರ ಮಾಡೋದಾಗ್ಯಾರ ನೀವೇ ವಿಚಾರ ಮಾಡಿ ಊರಿಗೆ ಜರ ನಮ್ಮ ಊರಿಗೆ ಕಾಪಾಡ್ರಿ. ಸಣ್ಣ ದೊಡ್ಡ ಮಕ್ಕಳು ತಿರ್ಗಾಡ್ಲತ್ತ ಗಾಡಿ ಹೊತ್ತು ತೊಗೊಂಡು ಇದು 1 ಲಕ್ಷ ರೂಪಾಯಿ ಎತ್ತಿತ್ತು ನಮ್ದು ಎತ್ತ ಬಿದ್ದು ಸತ್ತದ. ಸ್ವಲ್ಪ ವಿಚಾರ ಮಾಡಿ. ಗ್ರಾಮ ಪಂಚಾಯತಿಯಲ್ಲಿ ಮಾತೇಶ್ ತಳವಾರ್ ಅವರು ಮತ್ತು ಏನು ಮಾಡಿದಾರಲ್ಲ ಅವ್ಯವಹಾರದ್ದು ಅದರದ್ದು ಆಲ್ರೆಡಿ ನಾವು ಅವ್ರ ವಿರುದ್ಧ ಆ್ಯಕ್ಷನ್ ಶಿಸ್ತು ಕ್ರಮಕ್ಕೆ ಬರೆದಿದ್ವಿ. ಅದನ್ನು ಆ್ಯಕ್ಷನ್ ತೊಗೊಂಡಿದ್ದಾರೆ. ಮುಂದುವರೆದು ಈಗ ನೀವು ಆ ದುಡ್ಡದ ರಿಕವರಿ ಹೇಳ್ತೀರಲ್ಲ, ನಾವು ಇದನ್ನು ಡಿಪಾರ್ಟ್ಮೆಂಟಲ್ ರಿಕವರಿ ಅಂತ ನಡೆಸ್ತೇವೆ. ಐ ಹೋಪ್ ನಾವು ಅದನ್ನು ರಿಕವರಿನೂ ಬರೀತಾರೆ ಡೆಫಿನೆಟ್ಲಿ. ಯಾಕಂದ್ರೆ ಅದು ನಾವು ಕೊಟ್ಟ ರಿಪೋರ್ಟ್ ಕಂಪ್ಲೀಟ್ ಸ್ಪಷ್ಟ ಅಭಿಪ್ರಾಯ ಕೊಡ್ತೀವಿ ನಾವು. ಯಾವುದೇ ರೀತಿ ವಾಚರ್ಸ್ ಇರಲಾರ್ದೆ, ಆ್ಯಕ್ಷನ್ ಪ್ಲ್ಯಾನ್ ಇರಲಾರ್ದೆ, KTPP ಉಲ್ಲಂಘನೆ ಮಾಡಿದ್ದು ಎಲ್ಲ ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದೀವಿ ನಾವು. ಮತ್ತು ಅವರಿಗೆ 3 ನೋಟಿಸ್ ಡೆಫಿನೆಟ್ಲಿ ಮಾಡ್ತೀವಿ. ಮತ್ತೆ ಅವ್ರ ಮೇಲೆ ನೋಡಿ ಅದಕ್ಕೇನಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬೇಕು ನಮ್ಮ ಸಾಹೇಬರಿಂದ. ಅವ್ರ ತಕ್ಕಂಗೆ ಏನಾಗುತ್ತೆ ಡೈರೆಕ್ಷನ್ ತೋತಾರೆ, ಆಕ್ಷನ್ ತೋಲಿಕ್ಕೆ ಹೇಳ್ತಾರೆ. ಅವ್ರ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಮೇಲಧಿಕಾರಿಗಳಿಗೆ ಬರಬೇಕು ಎಲ್ಲ ಕಡೆ. ನಾನು ಕ್ರಮಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಭರವಸೆ ಪಬ್ಲಿಕ್ ಅಧ್ಯಕ್ಷ ಮತ್ತೆ ಪಿಡಿಒನ್ ಮೇಲೆ FIR ಮಾಡಲೇಬೇಕಂತ ಹೇಳ್ತಾರೆ. ನಾವು ಮಾತಾಡಿ ಇನ್ನು ಮತ್ತೆ ಅದೇ ಭರವಸೆ ಕೊಟ್ಟಂಗೆ ಉಪಯೋಗ ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಅಷ್ಟೇ ರೀ, ಅಷ್ಟೇ. ನೀವು ಮತ್ತೆ ಇವ್ನಿಗೆ ಮಾಡಿದ್ರೆ ಮತ್ತೆ ಕಡ್ರೆ ಕಡ್ರೆ ಉಳಿತಾರೆ ಸರ್. ಈಗ ನೀವೇನು ಮಾಡೋ ಅಧ್ಯಕ್ಷ ಬಿಟ್ಟು ಇವ್ನಿಗೆ ಮಾಡಿದ್ರೆ ನನಗೆ ಏನು ಮಾಡಿ ಚಟ ಕಿತ್ಕೋತಾರೆ ಬರ್ತದೆ. ಈಗ ಜನರಲ್ ಈಗ ಹಳ್ಳಿ ಭಾಷೆ ಒಳಗ ಇವೇ ಮೆಂಬರ್ ಒಬ್ಬ ಪ್ರೆಸೆಂಟ್ ಮೆಂಬರ್ ಯಾರಿಲ್ಲ ಮೇಡಮ್, ನೀವು ಯಾರು ಒಬ್ಬರು ಇಲ್ಲ. ಪಬ್ಲಿಕ್ ಕೇಳೋಕೆ ಹೋದ್ರೆ ಹುಡ್ಲಿಕ್ಕೆ ಬಂದಾರ ಸರ್. ಎದುರು ಆಗಿದಿಲ್ರಿ ಮೇಡಮ್, ನೀವು ಹೇಳ್ರಿ ಯಾವ ಥರ ಬಳಕೆ ಮಾಡ್ತಾರೆ. ಬೇರೆ ಕಡೆ ಹೊರಗಡೆ ಬರ್ನು ಕಲಬುರಗಿ ಪಂಚಾಯತಿ ತೆರಗೊಡಲ್ಲ ಸರ್. ಯಾವ ಅಧಿಕಾರಿಗಳು ಬರಂಗಿಲ್ಲ ಸರ್. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ನೀವು ಭರೋಸೆ ಕೊಟ್ಟಿಲ್ಲ, ನಾವು ಆ ಭರೋಸೆನ ಒಪ್ಕೊಳ್ತೀವಿ ಸರ್. ನಾವು ಭರೋಸೆ ಒಪ್ಕೊಳ್ತಾನೆ ಅಧಿಕಾರಿಗಳು ಬರ್ಕೊಡಲ್ಲ ನೋಡ್ರಿ. ಕೇಳ್ರಿ ಸರ್, 1 ವಾರ ಟೈಮ್ ಕೊಟ್ಟರೆ ನಿಮ್ಗೆ ಹಣದು ಅದು ರಿಕವರ್ ಮಾಡ್ಕೊಡ್ತಿದ್ರೆ ರಿಕವರಿ ಮಾಡ್ತೀನಿ. ಕಂಟಿನ್ಯೂ ಮಾಡ್ಕೊಂಡು ಆಗಲ್ಲ. ನೀವು ಜಬರ್ದಸ್ತ್ ಮಾಡಿ ಒಂದು ವಾರ ಮೇಲೆ ಇನ್ನೊಂದು ಸರ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಹಿಂಗೆ ರೈತರದ್ದು ಭಾಳ ಪರಿಸ್ಥಿತಿ ಗಂಭೀರದ. ಈಗ ಇವೆ 4 ದಾರಿ ಸರ್ ಹೊಲಗಳು ಹೋಗಕ್ಕೆ. 4 ದಾರಿಗೆ ಇಷ್ಟು ಕೆಸರದ ಸರ್ ಎತ್ಕೊಂಡು ಹೋಗಕ್ಕೆ ಬರ್ಲಾರ ಪ್ರಾಬ್ಲಮ್ ಸರ್. ಸ್ವಲ್ಪ ಸರಿ ಮೂರು ಹಾಕ್ಸಿ ವ್ಯವಸ್ಥೆ ಮಾಡ್ತಾರೆ. ಯಾಕೆ ಪ್ರಾಬ್ಲಮ್ ಹೇಳಿರಿ ಮೊನ್ನೆ ಮೇಡಮ್ ಎಲ್ಲ ಲೆಟರ್ ಕೊಟ್ಟಿದ್ದೀರಿ ಎಲ್ಲ ಕಡೆ. ದಯಮಾಡಿ ಈಗ ನೀವು ಹಿರಿಯರ ಅಧಿಕಾರಿಗಳು ಇದ್ದೀರಿ, ನೀವು ತಾಲೂಕ್ ಪಂಚಾಯತ್ ಎದ್ರ ನಿಂದ್ರಿಸಿಲ್ ಮಾಡಿ. ಈ ಸದ್ ನೀವು ಮಾಡ್ತದ ನಾವು ಭರೋಸೆ ಅಂತ ಎದನ್ನ ಮಾಡಿಸ್ತೀವಿ. ಪ್ರೆಸೆಂಟ್ ಮಾಡಿಸ್ತೀವಿ. ಇಲ್ಲ ಅಂತಂದ್ರೆ ಆಶ್ವಾಸನೆ ಕೊಟ್ಟು ಹೋಗ್ಬೇಡ್ರಿ ನಮ್ಗೆ.